ಹಲೋ ಗಾಯ್ಸ್, ದಿಸ್ ಇಸ್ ಆ್ಯನಿ ಸ್ಪೈಸನ್ ಕಿಚನ್. ಇವತ್ತು ಹೆಗ್ ಬುರ್ಜಿ ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ಬೈ ಅದಕ್ಕೂ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ, ಇವಾಗ ಏನೇನು ಬೇಕಂತ ಹೇಳ್ತೀನಿ. ಫಸ್ಟು 1 ಡಜನ್ ಮೊಟ್ಟೆ, ಈರುಳ್ಳಿ 4 ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ, ಅರಿಶಿನ ಪುಡಿ, ಪೆಪ್ಪರ್ ಪುಡಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ. ಇಷ್ಟನ್ನು ಅರೇಂಜ್ ಮಾಡಿಕೊಂಡು ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ, ಹೋಗೋಣ. ಮೊದಲಿಗೆ ಬಾಣಲಿ ಇಟ್ಕೊಳ್ಳೋಣ, ಎಣ್ಣೆ ಹಾಕೊಳ್ಳೋಣ. ನೋಡಿ ಗಾಯ್ಸ್, ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯಕ್ಕೆ ಬಿಡೋಣ. ನೋಡಿ ಎಣ್ಣೆ ಕಾಯ್ತಾ ಇದೆ. ಈಗ ಈರುಳ್ಳಿ ಹಾಕೊಳ್ಳೋಣ. ನೋಡಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಿರುಗಿಸ್ಕೊಳ್ಳೋಣ ಗೈಸ್. ಈರುಳ್ಳಿ ಬೇಯಬೇಕು ಅಂದರೆ ಸ್ವಲ್ಪ ನಾವು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. 1/2 ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ನೋಡಿ ಗೈಸ್, ತಿರುಗಿಸ್ತಾ ಇದ್ದೀನಿ. ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ. ಅರಿಶಿನ, ಉಪ್ಪು, ಈರುಳ್ಳಿ ಚೆನ್ನಾಗಿ ಬೇಯಬೇಕು ಗೈಸ್. ಚೆನ್ನಾಗಿ ಬೆಂದಮೇಲೆ ನೋಡಿ ಗೈಸ್, ಇವಾಗ ಈರುಳ್ಳಿ ಬೇಯ್ತಾ ಇದೆ. ಇವಾಗ ಈರುಳ್ಳಿ ಅಲ್ಲಿ ಸೆಂಟ್ರಲ್ಲಿ ಆಯಿಲ್ ಮಾಡ್ಕೊಳ್ಳೋಣ. ಅಲ್ಲಿ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣ. ಈ ಥರ ಮಾಡಿದಾಗ ಹಸಿಮೆಣ್ಸಿಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಫ್ಲೇವರ್ಸ್ ಚೆನ್ನಾಗಾಗತ್ತೆ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ತಿರುಗಿಸ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಫ್ರೈ ಆಗಲಿ, ಒಂದು 5 ಮಿನಿಟ್ಸ್ ತಟ್ಟೆ ಮುಚ್ಚೋಣ. ನೋಡಿ ಗಾಯ್ಸ್, ಚೆನ್ನಾಗಿ ಫ್ರೈ ಆಗಿ ಬ್ರೌನ್ ಕಲರಿಗೆ ತಿರುಗಿದೆ ಈರುಳ್ಳಿ. ಇವಾಗ ನಾವು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೋಡಿ ಹಾಕ್ಕೊಂಡ್ವಿ ಅಲ್ವಾ. ಇವಾಗ ಸ್ವಲ್ಪ ತಿರುಗಿಸ್ಕೊಂಡಿದ್ದೀವಿ. ಈಗ 3 ಸ್ಪೂನ್ ಪೆಪ್ಪರ್ ಪುಡಿ ಹಾಕ್ಕೊಳ್ಳೋಣ. 3 ಸ್ಪೂನ್ ಪೆಪ್ಪರ್ ಪುಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ. ನೋಡಿ ಗೈಸ್, ಚೆನ್ನಾಗಿ ಪೆಪ್ಪರಲ್ಲಿ ಫ್ರೈ ಆಗ್ತಾಯಿದೆ. ಇವಾಗ ಬನ್ನಿ, ಹೆಗ್ ಹಾಕ್ಕೊಳ್ಳೋಣ. ಸಣ್ಣ ಉರಿ ಮಾಡಿಬಿಟ್ಟು ನಿಧಾನವಾಗಿ ಒಂದೊಂದೇ ಮೊಟ್ಟೆ ಹೊಡ್ಕೊಂಡು ನೋಡಿ ಗೈಸ್, ನೀಟಾಗಿ ಒಂದೊಂದೇ ಮೊಟ್ಟೆ ಹೊಡಿತಾ ಇದ್ದೀನಿ. ಎಲ್ಲ ನೀಟಾಗಿ ಮೊಟ್ಟೆ ಹಾಕ್ಕೊಂಡು ಇವಾಗ ತಿರುಗಿಸ್ಕೊಂಡು ಸ್ವಲ್ಪ ತಟ್ಟೆ ಮುಚ್ಚೋಣ. ನೋಡಿ ತಟ್ಟೆ ಮುಚ್ಚಿ ತೆಗ್ದಿದ್ದೀನಿ. ಈಗ ಸ್ವಲ್ಪ ಬೆಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಇದನ್ನು ತಿರುಗಿಸ್ಕೊಂಡು ಚೆನ್ನಾಗಿ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಬೇಕು. ಯಾವತ್ತೂ ಹೆಗ್ ಬುರ್ಜಿ ಚೆನ್ನಾಗಿ ಫ್ರೈ ಆಗಬೇಕು ಗಾಯ್ಸ್. ತಿನ್ನುವಾಗ ಗಮ್ ಅಂತ ಇರಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಹೊಡಿಯುತ್ತೆ, ಚೆನ್ನಾಗಿರಲ್ಲ. ಚೆನ್ನಾಗಿ ಗೋಲ್ಡನ್ ಆಗಿ ಫ್ರೈ ಆಗಲಿ. ಬಾಣಲಿಲಿ ಅಂಟ್ಕೊಂಡಿರೋದೆಲ್ಲ ಬಿಡಬೇಕು, ನೀಟಾಗಿ ಫ್ರೈ ಆಗಬೇಕು ಗಾಯ್ಸ್. ಆ ಥರ ಹುರಿಯೋಣ. ನೋಡಿ ಇವಾಗ ನೀಟಾಗಿ ಹುರಿದಿದೆ. ಹೆಗ್ ಬುರ್ಜಿನೂ ಕಲರ್ ಚೇಂಜ್ ಆಗಿದೆ. ನೋಡಿ ನೀಟಾಗಿ ಫ್ರೈ ಆಗ್ತಾಯಿದೆ. ವಾವ್ ಗಾಯ್ಸ್, ನೋಡಿ ಒನ್ ಮೋರ್ ನೋಡಿ ಚೆನ್ನಾಗಿ ಬೆಂದಿದೆ. ವಾವ್, ಚೆನ್ನಾಗಿದೆ ಅಲ್ಲ ಗೈಸ್. ನೀವು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ಸ್ ಹಾಕಿ ಗಾಯ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡೋಣ. ಬಾಯ್ ಗಾಯ್ಸ್.